ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಈರುಳ್ಳಿ ಸಮೋಸ. ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆ ತೊಗೊಂಡು ಒಂದು 4 ಸ್ಪೂನ್ ಮೈದಾ ಹಸಿಟ್ಟು, 1 ಸ್ಪೂನ್ ಗೋಧಿ ಹಸಿಟ್ಟು, 1 ಸ್ಪೂನ್ ಅಕ್ಕಿ ಹಸಿಟ್ಟು, ಒಂದು ಅರ್ಧ ಸ್ಪೂನು ಕಾರ್ನ್ಫ್ಲೋರು, ಒಂದು ಅಜ್ವಾನ ಸ್ವಲ್ಪ, ಆಮೇಲೆ ಚಿಟಿಕೆ ಸೋಡಾ, ಸ್ವಲ್ಪ ಸಾಲ್ಟ್, ಒಂದು ಅರ್ಧ ಸ್ಪೂನ್ ಸಾಲ್ಟು, ಚಿಟಿಕೆ ಸೋಡಾ, ಇವಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸೌಟ್ಗೆ ದಾಲ್ಡ ತುಪ್ಪನ ಹಾಕ್ಕೊಂಡು ಅದನ್ನು ಕಾಯಿಸಿ ಸ್ವಲ್ಪ ಅದು ಕರಗಬೇಕು. ಚೆನ್ನಾಗಿ ಕರಗಾದ್ಮೇಲೆ ನೋಡಿ ಆ ಥರ ಚೆನ್ನಾಗಿ ಕರಗಬೇಕು. ಇದು ದಾಲ್ಡ ತುಪ್ಪ ಹಾಕಿದ್ರೇ ಚೆನ್ನಾಗಿ ಬರೋದು. ಸೊ ಅದರಿಂದ ದಾಲ್ಡ ತುಪ್ಪ ಕರಗಿಸ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಯಾವುದೋ ಬಾಟ್ಲಿಗೆ ನೀವು ಹಿಟ್ಟು ಬಾಟ್ಲಿಗೆ ಹಾಕ್ಕೊಂಡು ಅದೇ ಸೌಟಲ್ಲಿ ಒಂದು ಸೌಟ್ ನೀರು ಹಾಕಿ. ಇಷ್ಟೇ, ಇದು ನೀರು ಜಾಸ್ತಿ ಹಾಕಬಾರ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಕೈಗೆ ಅಂಟಬಾರ್ದು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈಗ ನಾನು ಕಲಿಸ್ತಾ ಇದ್ದೀನಿ. ಅದು ಸಾಲ್ಟು ಅಜ್ವಾನ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಕೈಗೆ ಅಂಟಲ್ಲ. ಈ ಥರ ಕಲಸಾದ್ಮೇಲೆ ಒಂದು ಕವರ್ಗೆ ಹಾಕಿ ಇಟ್ಬಿಡಿ, ಅಥವಾ ಒಂದು ಪೇಪರ್ಗೆ ಹಾಕಿ ಮುಚ್ಚಿಡಿ. ಈ ಸ್ವೀಟ್ ಎಲ್ಲ ಬರುತ್ತಲ್ಲ ಆ ಥರ ಪೇಪರ್ಗೆ ಹಾಕಿ ಮುಚ್ಚಿಡಿ, ಇಲ್ಲಾಂದರೆ ಒಂದು ಕವರ್ಗೆ ಹಾಕಿ ಮುಚ್ಚಿಡಿ. ಆಮೇಲೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ, ಆ ಸ್ವಲ್ಪ ಎಣ್ಣೆಗೆ ಗಾರ್ನಿಷಿಂಗ್ ಕಟ್ ಮಾಡ್ಕೊತಾರಲ್ಲ ಆ ಥರ ಶುಂಠಿ ಬೆಳ್ಳುಳ್ಳಿಗೆ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗೆ. ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಮತ್ತು ಅದು ಎಣ್ಣೆಲಿ ಬೆಂದ್ರಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿರೋದಂತೆಲ್ಲ ಬಿಡಿಸ್ಕೊಳ್ಳಿ. ಚೆನ್ನಾಗಿ ಬಿಡಿಸ್ಕೊಂಡು ಆ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಅದು ಲೈಟ್ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಫಸ್ಟು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಸಮೋಸ ನೋಡಿ ಇಷ್ಟು ಸಖತ್ತಾಗಿರುತ್ತೆ. ನಾನು ಅವರೆಕಾಳು ಸಮೋಸ ಮಾಡಿದ್ದೆ ಹಳೆ ಎಪಿಸೋಡಲ್ಲಿ, ಅದು ತುಂಬ ಚೆನ್ನಾಗಿತ್ತು. ಇವತ್ತು ಈರುಳ್ಳಿ ಸಮೋಸ ಮಾಡ್ತಾಯಿದ್ದೀನಿ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಪುದೀನ ಸೊಪ್ಪನ್ನು ಹಾಕೋಬೋದು. ಈಗ ನಾನು ಪುದೀನ ಸೊಪ್ಪಿಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸಾಕು ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಬೇಗ ಕೆಡಲ್ಲ ಮತ್ತು ಚೆನ್ನಾಗಿರುತ್ತೆ ಸಮೋಸ. ಮತ್ತು ಒಂದು ಅರ್ಧ ಸ್ಪೂನ್ ಸಾಲ್ಟು, ನಾವು ಅಲ್ಲೇ ಕಲ್ಸ್ಕೊಳಕ್ಕೆ ಅರ್ಧ ಹಾಕಿದ್ವಿ. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಸಾಲ್ಟು ನಾನು ಕಣ್ಣು ಹೇಳ್ತೇನೆ, ನನಗೆ ಬೇಕಾಗಿರೋಷ್ಟು ಹಾಕೊಂಡಿದ್ದೀನಿ. ಕರೆಕ್ಟಾಗಿರುತ್ತೆ ಇದು. ನಿಮಗೆ ಎಷ್ಟು ಮಾಡ್ತೀರಾ ಆ ಕ್ವಾಂಟಿಟಿ. ಅದಾದಮೇಲೆ ಖಾರದ ಪುಡಿ, ಒಂದು ಹಚ್ಚು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಧನಿಯಾ ಪುಡಿ ಎರಡೂ ಮಿಕ್ಸ್ ಮಾಡಿ ರುಬ್ಬಿರೋದು ನಾನು. ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಇದ್ರ ಜೊತೆ ಫ್ರೈ ಮಾಡಿ. ಆ ಖಾರನೂ ಎಲ್ಲ ಈರುಳ್ಳಿಗೆಲ್ಲ ಹಿಡಿಬೇಕು. ಶುಂಠಿ ಬೆಳ್ಳುಳ್ಳಿ ನಾವು ಗಾರ್ನಿಷಿಂಗ್ ಕಟ್ ಮಾಡ್ಕೊಂಡು ಚಿಕ್ಕಗೆ ಅದಕ್ಕೆಲ್ಲ ಹಿಡಿತದೆ. ಯಾಕಂದರೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ, ಆ ಚಿಕ್ಕ ಕಟ್ ಮಾಡಿರೋದು ಮತ್ತು ಈರುಳ್ಳಿ ಇವೆಲ್ಲ ಚೆನ್ನಾಗಿರುತ್ತೆ. ಇದೇ ಟೇಸ್ಟ್ ಕೊಡೋದು ಮಧ್ಯ ಅದೆಲ್ಲ. ಈಗ ಸ್ವಲ್ಪ ಗರಂ ಮಸಾಲನ ಹಾಕೊಳ್ಳಿ. ಒಂದೇ ಒಂದು 1/4 ಟೀ ಸ್ಪೂನು, ಅದಕ್ಕೆ ಕೈಯಲ್ಲಿ ಉದುರಿಸಿದ್ರೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾರೆ. ಅದು ಒಂದು ಸ್ವಲ್ಪ ಖಾರ ಎಲ್ಲ ಹೋಗಬೇಕು ಮತ್ತು ಹಸಿ ವಾಸನೆ ಎಲ್ಲ ಹೋಗಬೇಕು. ಆವಾಗ ಫ್ರೈ ಮಾಡಾದ್ಮೇಲೆ ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅರಿಶಿನ ಜೊತೆನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕಿಂದ. ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಹೈ ಫ್ಲೇಮಲ್ಲಿ ಆದರೆ ಎಲ್ಲ ಸೀದೋಗ್ಬಿಡುತ್ತೆ. ಈ ಥರ ಫ್ರೈ ಆಗಿರುತ್ತೆ. ಇದನ್ನ ಪಾಕಕ್ಕೆ ಇಟ್ಬಿಡಿ. ಈಗ ಹಿಟ್ಟು ಕಲಿಸಿದ್ರಲ್ಲ ಒತ್ಕೊಂಡು ಈ ಥರ ಅರ್ಧ ಕಟ್ ಮಾಡ್ಕೊಳ್ಳಿ. ಮತ್ತು ಕೋನ್ ಶೇಪ್ ಥರ ಕಟ್ಕೊಳ್ಳಿ. ಈ ಕೋನ್ ಶೇಪ್ ಥರ ಕಟ್ಕೊಂಡು ಅದಕ್ಕೆ ನೀರು ಹಾಕಿ ಅಂಟಿಸ್ಕೊಂಡು ಈ ಥರ ಸ್ಟಫಿಂಗ್ ಒಳಗೆ ಹಾಕ್ಬಿಟ್ಟು, ಮೈದಾ ಹಸಿಟ್ಟಲ್ವಾ, ಸೊ ಅದು ನೀರು ಹಾಕ್ಬಿಟ್ಟು ಒಂದು ಲೇಯರ್ ಹಿಂಗೆ ಅಂಟಿಸಿದ್ರೆ ಈ ಥರ ಇರುತ್ತೆ. ಈಗ ಬಾಣಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು, ಎಣ್ಣೆ ಕಾದ್ಮೇಲೆ ನಾವು ಮಾಡ್ಕೊಂಡಿರೋದೆಲ್ಲ ಹಾಕಿ ಬಿಡಿ, ಕರೀರಿ. ನಾವೀಗ ಏನಷ್ಟು ಶೇಪಲ್ಲಿ ಮಾಡ್ಕೊಂಡಿದ್ದೀವಿ ಸಮೋಸನ, ಆ ಸಮೋಸನ ನೀವು ಯಾವ ಬಾಣಲಿ ಕರಿತೀರಾ ಒಟ್ಟಿಗೆ ಕರಿಬೋದು ಅಂದರೆ ದೊಡ್ಡ ಬಾಣಲಿ ಇಟ್ಕೊಳ್ಳಿ. ಇಲ್ಲ ಸ್ವಲ್ಪ ಮಾಡ್ತೀನಿ ಅಂದರೆ ಚಿಕ್ಕ ಬಾಣಲಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಅದು ಲೋ ಫ್ಲೇಮಲ್ಲೇ ಕರೀರಿ. ಹೈ ಫ್ಲೇಮಲ್ಲಿ ಕರೆದ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಆವಾಗ ಒಂಥರ ಚೆನ್ನಾಗಿರಲ್ಲ. ಈ ಲೋ ಫ್ಲೇಮಲ್ಲಿ ಕರೆದ್ರೆ ಬೇಯೋಕ್ಕೂ ಬೇಯುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಟೇಸ್ಟು ಬರುತ್ತೆ. ಸಮೋಸ ರೆಡಿ, ಈರುಳ್ಳಿ ಸಮೋಸ ರೆಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.